ನಮಸ್ಕಾರ. ವಾರ ಭವಿಷ್ಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ನಿಮ್ಮ ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳ್ಕೊಳ್ಳೋದರ ಜೊತೆಗೆ ಕರೆ ಮಾಡಿದಂತಹ ಹಲವು ವೀಕ್ಷಕರ ಪ್ರಶ್ನೆಗಳೇನಿದೆ, ಸಮಸ್ಯೆಗಳೇನಿದೆ, ಅದಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ಶಾಸ್ತ್ರಿಗಳು ಪರಿಹಾರ ಮಾರ್ಗವನ್ನು ಸೂಚಿಸ್ತಾರೆ. ಅದರ ಜೊತೆಗೆ ಒಂದು ಒಳ್ಳೆ ಮಾತು, ಜೊತೆಗೆ ಜೀವನದಲ್ಲಿ ಎದುರಾಗುವಂತಹ ಅನೇಕ ಕಷ್ಟಗಳನ್ನು ಸುಲಭವಾಗಿಸಿಕೊಳ್ಳೋದಕ್ಕೆ ಇರುವಂತಹ ಮಂತ್ರ ಪರಿಹಾರವನ್ನು ಸಹ ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ಸೂಚಿಸೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಖ್ಯಾತ ಜ್ಯೋತಿಷರಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಶಾಸ್ತ್ರಿಗಳೇ, ಪ್ರತಿ ವಾರದ ಈ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಒಂದು ಒಳ್ಳೆ ಮಾತಿನೊಂದಿಗೆ ಆರಂಭ ಮಾಡ್ತೀವಿ. ಆ ಮಾತು ನಮ್ಮ ಜೀವನಕ್ಕೂ ಕೂಡ ಒಂದು ದಾರಿದೀಪ ಆಗುವಂತಹ ಮಾತು. ಇವತ್ತೇನು ತಿಳಿಸ್ಕೊಡ್ತಿದ್ದೀರಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಯ ಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಒಂದು ದಿವಸ ಒಂದು ಒಳ್ಳೆಯ ಮಾತು, ಯಾವ ಮಾತು ನಾವು ಸಾಮಾನ್ಯವಾಗಿ ಬಹಳ ಹಗುರವಾಗಿ ಬೇರೆಯವರ ಮೇಲೆ ಎತ್ತಾಕ್ತೀವೋ ವಾಸ್ತವವಾಗಿ ಅದು ಎಲ್ಲಿ ಇರುತ್ತೆ, ಯಾರ ಹೃದಯದಲ್ಲಿ ಇರುತ್ತೆ ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು. ಮೊದಲು ಯಾರು ತಿದ್ದುಕೊಳ್ಬೇಕು ಅನ್ನೋದನ್ನು ಹೇಳ್ತಕ್ಕಂಥ ಒಂದು ಒಳ್ಳೆಯ ಮಾತಿನಿಂದ ಈ ವಾರ ಭವಿಷ್ಯ ಪ್ರಾರಂಭ ಮಾಡೋಣ. ಗಮನಿಸಿ, ಬಹಳ ಸುಂದರವಾದದ್ದು. ಪರಚ್ಛಿದ್ರೇಶು ಹೃದಯಂ ಪರವಾರ್ತಾಸು ಚ ಶ್ರವಃ ಪರಮರ್ಮಾಣಿ ವಾಚಂಚ ಖಲನಾಮಸೃಜದ್ವಿಧಿ ಅಂತಕ್ಕಂಥದ್ದು ಇದು ಮಾತು. ಪರಚ್ಛಿದ್ರೇಶು ಹೃದಯಂ, ಇನ್ನೊಬ್ಬರ ದೋಷವನ್ನು ಹುಡುಕ್ತಕ್ಕಂಥ ಮನಸ್ಸು. ಪರವಾರ್ತಾಸು ಚ ಶ್ರವಃ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಕ್ಕಂಥ ಮನಸ್ಸು. ಪರಮರ್ಮಾಣಿ ವಾಚಂಚ, ಇನ್ನೊಬ್ಬರಿಗೆ ಅನ್ನೋದು, ನಿಂದಿಸೋದು, ಇನ್ನೊಬ್ಬರನ್ನ ಬೈಯೋದು, ಮೊದಲಿಸೋದು. ಈ ಮೂರು ಯಾರಲ್ಲಿ ಇರ್ತದೋ ಅವರನ್ನು ವಿಧಿ ದುರ್ಜನ ಇವನು ಅಂತ ಕನ್ಸಿಡರ್ ಮಾಡುತ್ತಂತೆ. ಪಾಪ ಏನೋ ಕೆಲಸ ಮಾಡ್ತಾ ಇರ್ತಾರೆ, 10 ಅಂಶ ಒಳ್ಳೇದಿರುತ್ತೆ, 1 ಅಂಶ ಕೆಟ್ಟದ್ದಿರುತ್ತೆ. ಆದರೆ ಆ 1 ಅಂಶವನ್ನೇ ಕೆಣಕಿ ಮತ್ತೊಂದು ಸಲ ಹೇಳ್ತಾ ಇರೋದು, ಎಲ್ಲರಿಗೂ ಸುತ್ತಕೊಂಡು ಇದು. ಮತ್ತು ಇನ್ನೊಬ್ಬರ ಸುದ್ದಿಯನ್ನೇ ಕೇಳ್ತಕ್ಕಂಥದ್ದು. ಒಳ್ಳೇದು 10 ಹಲವು ಇರುತ್ತೆ, ಆದರೆ ಅದು ಯಾವುದು ಕರ್ಣಗಳಿಗೆ ಆನಂದವನ್ನು ಕೊಡಲ್ಲ. ಏನೋ ಒಂದು ಬೇಡದ ಸುದ್ದಿಯನ್ನು ಕೇಳಿ ಎಲ್ಲ ಕಡೆ ಹಂಚೋದು, ಅದು ಹಂಗಂತೆ ಹಿಂಗಂತೆ. ಇಂಥ ಒಂದು ಮನಸ್ಸಿದ್ದು ಜೊತೆಗೆ ಇನ್ಯಾರನ್ನು ಬೈಕೊಳ್ತಾರೆ ಸದಾ. ಅವ್ರು ಎಷ್ಟು ಪಾಪ ಒಳ್ಳೇದು ಮಾಡಿರಲಿ, ಕೆಟ್ಟದ್ದು ಸಹಜ, ಒಳ್ಳೇದು ಕೆಟ್ಟದ್ದು ಆಗುತ್ತೆ, ಆದರೆ ಕೆಟ್ಟದ್ದನ್ನೇ ಆಡ್ಕೊಳ್ತಾ ಇರೋದು. ಅವ್ರು ಹಿಂಗಂದ್ರು ಅಥವಾ ಇನ್ನೊಬ್ಬರನ್ನೇ ಬೈಕೊಳ್ತಾ ಇರೋದು ಸದಾ ಕಾಲ. ಈ ಮೂರು ಯಾರಲ್ಲಿ ಇರಲ್ಲ ಅವರೆಲ್ಲ ದುರ್ಜನರು. ಯಾರಲ್ಲಿ ಇರುತ್ತೋ ಅವರೆಲ್ಲ ದುರ್ಜನರು ಅಂತ ಒಂದು ಒಳ್ಳೆಯ ಸುಭಾಷಿತ. ಇದೆಲ್ಲ ನಾವು ತಿದ್ದುಕೋಬೇಕಲ್ವ, ನಮ್ಮಲ್ಲೇ ಇರ್ತದೆ ಈ ಗುಣ. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು, ಇನ್ನೊಬ್ಬರನ್ನ ಬೈತಕ್ಕಂಥದ್ದು, ಸದಾ ಇನ್ನೊಬ್ಬರ ಸುದ್ದಿಯಲ್ಲಿ ಸದಾ ಮಗ್ನರಾಗಿರ್ತಕ್ಕಂಥದ್ದು. ಅವ್ರ ಮನೇಲಿ ಏನಾಯಿತು, ಇವ್ರ ಮನೇಲಿ ಆಯಿತು, ಇದೇ ಚಿಂತೆ. ಈ ಮೂರು ಇದ್ದುಬಿಟ್ರೆ ಸಾಕು ಮನುಷ್ಯ ಹಾಳಾಗೋಕ್ಕೆ. ಹೀಗಾಗಿ ಇದನ್ನು ತಿದ್ದುಕೊಳ್ಳಿ, ಇದು ವಿಧಿ ನಿರ್ಮಿಸಿದ ದುರ್ಜನತ್ವ ಅಂತಕ್ಕಂಥದ್ದನ್ನು ಹೇಳುವಂಥ ಒಂದು ಒಳ್ಳೆಯ ಮಾತು. ಏನಂತೀರ? ಖಂಡಿತ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತಿನ ನಂತರ ಈಗ ಇಡೀ ವಾರದ ವಿಶೇಷತೆ ಏನಿದೆ ಅದರ ಬಗ್ಗೆ ತಿಳಿಸ್ಕೊಳ್ಳೋ ಸಮಯ. ಈ ವಾರದಲ್ಲಿ ನಾವು ಏನು ಮುಖ್ಯವಾಗಿ ಗಮನಿಸ್ತೀವಿ ಅಂದರೆ 2 ಪ್ರಧಾನವಾದದ್ದನ್ನು ನೋಡ್ತೀವಿ. ಒಂದು ಶುಕ್ರ ಪರಿವರ್ತನೆ, ಮತ್ತೊಂದು ಕುಜನ ವಕ್ರ ಗತಿಯ ಆರಂಭ. ಕರ್ಕಟಕ ರಾಶಿಯಲ್ಲಿದ್ದಾನಲ್ಲ, ಮತ್ತೆ ವಾಪಸ್ ಮಿಥುನ ರಾಶಿಗೆ ಪ್ರಯಾಣವನ್ನು ಬೆಳೆಸ್ತಾನೆ ಕುಜಗ್ರಹ. ಅದನ್ನೇ ನೋಡಿ, ಅವೆರಡೇ ಪ್ರಮುಖವಾಗಿರ್ತಕ್ಕಂಥದ್ದು ಈ ವಾರದಲ್ಲಿ. ಡಿಸೆಂಬರ್ 2ನೇ ತಾರೀಕು ಅಂದರೆ ನಾಳೆ ಮಕರ ರಾಶಿಗೆ ಶುಕ್ರನ ಸಂಕ್ರಮಣವಾಗುತ್ತೆ. ಶತ್ರುಕ್ಷೇತ್ರದಲ್ಲಿದ್ದಂತಹ ಶುಕ್ರ ಇಷ್ಟು ದಿವಸ ಇಲ್ಲಿ ಧನು ರಾಶಿಯಲ್ಲಿದ್ದ, ಆತ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಶುಕ್ರವಾರ ದಿವಸ 6ನೇ ತಾರೀಕು ಕುಜನ ವಕ್ರ ಪ್ರಾರಂಭವಾಗುತ್ತೆ. ಕರ್ಕಟಕ ರಾಶಿಯಲ್ಲಿ ಇದಾನಲ್ಲ ಈಗ, ಮತ್ತೆ ವಾಪಸ್ ಮರಳಿ ಶತ್ರುಕ್ಷೇತ್ರಕ್ಕೆ, ಬುಧನ ಕ್ಷೇತ್ರಕ್ಕೆ ಹೋಗ್ತಾನೆ. ಆಮೇಲೆ ಸ್ವಲ್ಪ ದಿವಸ ಮತ್ತೆ ಮರಳಿ ಬರ್ತಕ್ಕಂಥದ್ದು. ಹೀಗಿದೆ ಗ್ರಹಗಳು ವಕ್ರ ಗತಿಯನ್ನು ಪ್ರಾರಂಭ ಮಾಡಿದಾಗ ಅವರು ಸ್ವಲ್ಪ ಬಲಿಷ್ಠರಾಗಿರ್ತಾರಂತೆ. ವಕ್ರೀಣಸ್ತು ಮಹಾವೀರ್ಯ ಅಂತ ಶಾಸ್ತ್ರದ ಮಾತು. ವಕ್ರಂಗತ ಸ್ವಚ್ಛ ಫಲಂ ವಿದದ್ಯಾತ್ ಅಂತ ಮತ್ತೊಂದು ಮಾತಿದೆ. ಹೀಗಾಗಿ ಗ್ರಹಗಳು ವಕ್ರಗತಿ ಉಂಟಾದಾಗ ಅವುಗಳ ಸ್ಪೀಡ್ ಏನಿದೆ, ಅದರ ಗತಿ ಏನಿದೆ, ಅದು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದಕ್ಕೆ ವಕ್ರ ಅಂತ ಕರೀತಕ್ಕಂಥದ್ದು. ಹಾಗಾದಾಗ ಅವಳಿಗೆ ಹೆಚ್ಚಿನ ಬಲ ಬರ್ತದೆ, ತನ್ಮೂಲಕ ನಮಗೆ ಹೆಚ್ಚಿನ
ನಮ್ಮ ಮೇಲೆ ಪ್ರಭಾವ ಜಾಸ್ತಿ ಆಗುತ್ತೆ. ಗ್ರಹಗಳ ಪ್ರಭಾವ ಖಂಡಿತ ಇದೆ. ಈಗ ಅಲ್ಲೆಲ್ಲೋ ಸೈಕ್ಲೋನ್ ಆಗ್ತಾ ಇದೆಯಪ್ಪ, ನಮ್ಮ ಬೆಂಗಳೂರಲ್ಲಿ ಏನಾಗ್ತಿದೆ, ಚಳಿ ಮಳೆ ಶುರುವಾಗ್ಬಿಟ್ಟಿದೆ. ಈ ಪಾಟಿ ಅಕಾಲದ ಮಳೆ ಆಗಿದೆ. ಇದು ಕಾರಣ ಏನು ಅಂದರೆ ಅಲ್ಲೆಲ್ಲೋ ಆಗಿದ್ದಾಗತ್ತ, ಖಂಡಿತ ಸಾಧ್ಯತೆ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಇನ್ನು ಈ ವಕ್ರಗತಿ ಆಗಿದ್ದ ಗ್ರಹಗಳು ಇದ್ದರೆ ಅವುಗಳ ಸಂಚಾರದಿಂದ ನಮಗೆ ಏರುಪೇರಾಗಲ್ವಾ? ಖಂಡಿತ ಆಗುತ್ತೆ, ಗೊತ್ತಾಗುತ್ತೆ ನಮಗೆ, ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರ್ತೀವಿ. ಗ್ರಹಗಳ ಪ್ರಭಾವದಿಂದಲೇ ಅದು. ಇದರ ಮೇಲೆ ರಾಶಿಗಳ ಪರಿಣಾಮ ಏನು ಅಂತ ನೋಡ್ತಾ ಹೋಗೋಣ. ಎಸ್, ಈಗ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಮೊದಲ ಕರೆ ಬಂದಿದೆ, ಕಲಬುರಗಿಯಿಂದ ಬೋರಲಿಂಗಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಗುರುಲಿಂಗಪ್ಪ ಮೇಡಮ್. ಗುರುಲಿಂಗಪ್ಪ, ಹೌದು ಮೇಡಮ್. ಓಕೆ, ಕ್ಷಮಿಸಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ, ಜನ್ಮ ದಿನಾಂಕ. ಮೇಡಮ್ ಅವ್ರ ಹೆಸರು ವಿಶಾಲ್ ಅಂತ. ಹಾ, 15/9/1994. 15/9/94. ಟೈಮು ಬೆಳಗ್ಗೆ 6 ಗಂಟೆ 10 ನಿಮಿಷಕ್ಕೆ. 6 ಗಂಟೆ 10 ನಿಮಿಷ. ಏನು ಕೇಳಬೇಕಿತ್ತು? ಅವ್ರ ಜೀವನ, ಅವ್ರದ್ದು ಅಭಿವೃದ್ಧಿ ಹೇಗಿದೆ ಮುಂದೆ ಅಂತ ಮಾತಾಡಿ ಶಾಸ್ತ್ರಿಗಳ ಹತ್ರ. ಗುರುಲಿಂಗಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹೇಗಿದೆ ಮುಂದೆ ಅಂತಲ್ವಾ? ಹೌದು ಗುರುಗಳೇ. ನೋಡಿ, ಇವರಿಗೆ ಈಗ ರಾಹು ದಶೆಯಲ್ಲಿ ಈಗ ಬುಧನ ಕಾಲ ನಡೀತಾ ಇದೆ. ಬುಧ ಇವರ ಜಾತಕದಲ್ಲಿ ಧನಸ್ಥಾನದಲ್ಲಿದ್ದಾನೆ. ಜಾತಕದ ರೀತಿಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥ ಟೈಮ್ ದಶಾಭುಕ್ತಿಯ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಧನಸ್ಥಾನದಲ್ಲಿ ಧನಾಧಿಪತಿ ಇದ್ದರೆ ಧನಲಾಭ ಬರ್ತದೆ ಅಂತ. ಹೀಗಾಗಿ ಹಣಕಾಸು, ಮಾತು, ಕುಟುಂಬದಲ್ಲಿ ಒಡನಾಟ ಇವುಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಬುಧ ಆತ ತುಂಬ ಬುದ್ಧಿವಂತ, ಹೀಗಾಗಿ ಬುದ್ಧಿಯನ್ನೇ ಪ್ರಚೋದನೆ ಮಾಡ್ತಾನೆ. ಜಾತಕ ತುಂಬ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ. ಇವರಿಗೆ ಶಶಯೋಗ ಇದೆ, ಚೆನ್ನಾಗಿದೆ. ಟೈಮ್ ಕೂಡ ತುಂಬ ಚೆನ್ನಾಗಿದೆ ಅನ್ನೋದನ್ನು ಹೇಳ್ತಾ ಇದೆ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಇದ್ದರೆ ಒಳ್ಳೆಯದು, ಹೋಗಿ ಬನ್ನಿ. ಅಥವಾ ಅಲ್ಲಿಲ್ಲ ಅಂದರೆ ನಮ್ಮ ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಒಂದು ಸಲ ದರ್ಶನ ಮಾಡಿದ್ರೆ ಬಹಳ ಒಳ್ಳೆಯದು. ಅಷ್ಟು ವಿನಃ ಇನ್ನೇನು ತೊಂದರೆ ಇಲ್ಲ. ಒಳ್ಳೆಯದಾಗಲಿ. ಎಸ್, ಇನ್ನು ಬೆಂಗಳೂರಿನಿಂದ ಶಂಕರಾಚಾರ್ಯ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕು? ಮೇಡಮ್ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ ಅವನ ಹೆಸರು ಅರವಿಂದ್ ಅಂತ. Okay. 19/8/1999 ಮೇಡಮ್. 19/8/99 ಸಾಯಂಕಾಲ 5:45 ಗಂಟೆ ಮೇಡಮ್. 5:45ರಿಂದ 50 ನಿಮಿಷ. 5:45ರಿಂದ 50. ಓಕೆ, ಏನು ಕೇಳಬೇಕಿತ್ತು? ಮೇಡಮ್ ಆ ಹುಡುಗ BCA ಮಾಡ್ಕೊಂಡು ಅಡಿಷನಲ್ ಕೋರ್ಸ್ ಮಾಡಿದ್ದಾನೆ. ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಓಕೆ, ಮುಂದೆ ಉದ್ಯೋಗ ಹೇಗಿದೆ ಅಂತ? ಹೌದೌದು ಮೇಡಮ್. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಶಂಕರಾಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಇವ್ರಿಗೀಗ ಟೈಮ್ ರಾಹುವಿನ ಭುಕ್ತಿ ನಡೀತಾ ಇದೆ. ಬುಧ ದಶೆಯಲ್ಲಿ ರಾಹುವಿನ ಭುಕ್ತಿ 25 ಜೂನ್ವರೆಗೆ ಇದೆ. ಇವರಿಗೆ ಅವಕಾಶಗಳಿದ್ದಾವೆ. ಈಗ ಪ್ರಯತ್ನ ಮಾಡಬಹುದು. ಬುಧನು ಚೆನ್ನಾಗಿದ್ದಾನೆ. ಹೀಗಾಗಿ ಪ್ರಯತ್ನದಿಂದ ಫಲ ಸಾಧ್ಯತೆ, ಅನುಕೂಲ ಅಂತೂ ಇದೆ. ಇವರು ಕೂಡ ಯಾವುದಾದ್ರು ದುರ್ಗಾ ಸನ್ನಿಧಾನದಲ್ಲಿ ಸ್ವಲ್ಪ ಉದ್ದು ಹಾಗೂ ಹೆಸರು ಬೇಳೆ ಅಥವಾ ಹೆಸರು ಕಾಳು ಆಗಬಹುದು. ಉದ್ದಿನ ಬೇಳೆ, ಹೆಸರು ಬೇಳೆ ಅಥವಾ ಹೆಸರು ಕಾಳು ಇದನ್ನು ಸಮರ್ಪಣೆ ಮಾಡಲಿ ದುರ್ಗಾ ಸನ್ನಿಧಾನಕ್ಕೆ. ಪ್ರತಿ ಮಂಗಳವಾರ ಒಂದು 9 ಮಂಗಳವಾರ ಮಾಡಲಿ. ಅದು ತುಂಬ ಸಹಾಯವಾಗುತ್ತೆ ಉದ್ಯೋಗ ಇತ್ಯಾದಿಗಳಿಗೆ. ಒಳ್ಳೆಯದಾಗಲಿ. ಇನ್ನು ಜಮಖಂಡಿಯಿಂದ ಶಶಿಕಲಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶಶಿಕಲಾ ಅವರೇ. ಹಾ ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 14/2/2007. 14/2/2007. ಟೈಮು ಬೆಳಗ್ಗೆ 9:30. 9 ಗಂಟೆ 30 ನಿಮಿಷ. ಏನು ಕೇಳಬೇಕಿತ್ತು? ವಿದ್ಯಾಭ್ಯಾಸ ಬಗ್ಗೆ ರೀ, ಫ್ಯೂಚರ್ ಮುಂದೆ ಜೀವನ ಹೇಗಿದೆ, ವಿದ್ಯಾಭ್ಯಾಸ ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಶಶಿಕಲಾ ಅವರೇ. ನಮಸ್ತೆ ರೀ ಗುರುಜಿ. ಜೈ ಶ್ರೀರಾಮ್ ರೀ. ನಮಸ್ಕಾರ. ಜೈ ಶ್ರೀರಾಮ್. ಈಗ ನೋಡಿ, ಇವರಿಗೆ ರವಿ ದಶೆಯಲ್ಲಿ ರವಿ ಭುಕ್ತಿ ಕಳೆದು ಚಂದ್ರ ಪ್ರಾರಂಭವಾಗಿದೆ. ಅಂದರೆ ರವಿಚಂದ್ರ ಇಬ್ಬರು ತುಂಬ ಆಪ್ತ ಮಿತ್ರರು. ಹೀಗಾಗಿ ಚಂದ್ರನಿಗೂ ಸ್ವಲ್ಪ ಬಲ ಚೆನ್ನಾಗಿದೆ. ಪಂಚಮಾಧಿಪತಿ ಚಂದ್ರ. ಏನು ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ವಿದ್ಯೆಗೆ ಪೂರಕವಾದ ಲಕ್ಷಣ ಚೆನ್ನಾಗಿದೆ. ಹೀಗಾಗಿ ಚೆನ್ನಾಗಿ ಓದ್ತಾರೆ. ಸ್ವಲ್ಪ ಆಲಸ್ಯ ಇದೆ. ಇದರ ನಿವಾರಣೆಗೆ ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಪ್ರತಿ ಶನಿವಾರ ಆ ದೇವಸ್ಥಾನಕ್ಕೆ ಕಳಿಸಿ ಒಂದು ನಮಸ್ಕಾರ ಹಾಕ್ಕೊಂಬರಲಿ. ಪ್ರತಿ ಶನಿವಾರ ವಿದ್ಯಾಭ್ಯಾಸ ಮುಗಿಯುವವರೆಗೆ ಶನಿವಾರ ಆಂಜನೇಯನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು. ಬುದ್ಧಿಬಲ ಬೇಕು, ಅದು ಆಲಸ್ಯ ನಿವಾರಣೆ ಮಾಡಿ ಬುದ್ಧಿಯನ್ನು ತಂದುಕೊಡುತ್ತೆ. ಚೆನ್ನಾಗಿದೆ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ, ಅಷ್ಟೇ ಸಮಸ್ಯೆ. ಅದ್ರ ನಿವಾರಣೆಗೂ ಪರಿಹಾರ ಹೇಳಿದ್ದೀನಿ, ಸುಲಭವಾಗಿ ಮಾಡಲಿ. ಒಳ್ಳೆಯದಾಗಲಿ. ಬೆಂಗಳೂರಿನಿಂದ ಗೀತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರೇ.
ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಮಗ, ಓಕೆ. ಟೈಮು, ಡೇಟ್ ಆಫ್ ಬರ್ತ್? ಫೆಬ್ರವರಿ 15ನೇ ತಾರೀಕು ಹಾಂ, 1998. 15/2/98. ಟೈಮು? ಭಾನುವಾರ 5:25 ಭಾನುವಾರ 5:25 ಸಾಯಂಕಾಲ, ಬೆಳಗಿನ. ಓಕೆ. 5:25. ಏನು ಕೇಳಬೇಕಿತ್ತು? ಅವನ ಭವಿಷ್ಯದ ಬಗ್ಗೆ ಕೇಳ್ಬೇಕು ಮೇಡಮ್. ಅವ್ನು ಏನ್ ಕೆಲಸ ಮಾಡಿದ್ರೆ ಅವ್ನಿಗೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಗೀತಾ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ಹೆಸರು ಗೀತಾ ಅಂತ ಹೇಳಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿದೆ. ಅದೇ ಗೊತ್ತಾಯ್ತು, ವಿಷಯ ಗೊತ್ತಾಯ್ತು. ಈಗ ಇವರಿಗೆ ಹೇಳಿ. ಏನ್ ಕೆಲಸ ಮಾಡಿದ್ರು ಯಾವ್ದೋ ಅವನಿಗೆ ಸೆಟ್ ಆಗ್ತಾ ಇಲ್ಲ. ವಿದ್ಯೆನಲ್ಲೂ ಅರ್ಧಂಬರ್ಧ ಆಗಿದೆ. ಅದೇ ಈಗ ಏನಾಗಿದೆ ಇವರಿಗೆ, ಇವರ ಜಾತಕದಲ್ಲಿ ಈ ಉದ್ಯೋಗದ ಅಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ಈ ಉದ್ಯೋಗದ ಅಧಿಪತಿ ವ್ಯಯದಲ್ಲಿದ್ದರೆ ಅಷ್ಟಮದಲ್ಲೂ ಷಷ್ಠದಲ್ಲಿ ಇಂಥ ದುಸ್ಥಾನ ಅಂತ ಕರೀತಾರೆ. ಇಂಥ ಕಡೆ ಇದ್ದುಬಿಟ್ರೆ ಯಾವ ಕೆಲಸ ಮಾಡಿದ್ರೂ ಕೈಗೆ ಹತ್ತಲ್ಲ, ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ, ಅಥವಾ ಮಾಡಿದ್ರೂ ಅವ್ರಿಗೆ ಸರಿ ಹೋಗೋದಿಲ್ಲ, ಅಲ್ಲಿ ಏಳಿ ಆಗೋದಿಲ್ಲ. ಅಂಥದ್ದು ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ತಾವು ಹತ್ತಿರದಲ್ಲಿ ಯಾವುದಾದ್ರು ದುರ್ಗಾ ಸನ್ನಿಧಾನ ಇದ್ದರೆ, ದುರ್ಗಾ ಸನ್ನಿಧಾನದಲ್ಲಿ ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ ಅಂತ ಒಂದು ಮಂತ್ರ ಇದೆ. ತಮಗೆ ಪರಿಚಯ ಇರುತ್ತೆ ಈ ಮಂತ್ರ. ಈ ಮಂತ್ರದಿಂದ ಒಂದು ಸಂಪುಟೀಕರಣ ಪಾರಾಯಣ ಮಾಡಿಸಿ ಅವರ ಹೆಸರಿನಲ್ಲಿ. ಅನುಕೂಲ, ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಬಹಳ ಶೀಘ್ರದಲ್ಲಿ ಕೆಲಸವೂ ಒಂದು ಒಳ್ಳೆ ಸಿಗುತ್ತೆ. ಮತ್ತು ಈ ಮಂತ್ರವನ್ನು ಪ್ರತಿ ದಿವಸ ಅವರು ಹೇಳ್ಕೋಬಹುದು. ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದು ಸರಳವಾದ ಮಂತ್ರ. ಇದನ್ನು ಅವರು ಪ್ರತಿ ದಿವಸ ಒಂದು 108 ಬಾರಿ ಶ್ರದ್ಧೆಯಿಂದ ಹೇಳ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ವಿಜಯಪುರದಿಂದ ಲಕ್ಷ್ಮಿಯವರು ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ಹಲೋ ಹಲೋ. ಓಕೆ, ಕಾಲ್ ಕಟ್ ಆಗಿದೆ. ಶಾಸ್ತ್ರಿಗಳೇ, ಈಗ ವಾರ ಭವಿಷ್ಯದಲ್ಲಿ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆದರೆ ಈ ಇಡೀ ವಾರ ಭಗವಂತನ ಆಶೀರ್ವಾದ ಇರಬೇಕು ಅಂದರೆ ಆರಾಧನೆ ಮಾಡಬೇಕಾದಂತಹ ದೇವಿ ಯಾವುದು ಅಂತೀರಿ? ಇಡೀ ವಾರ ನೋಡಿ, ಈಗ ನಾವು ಮಾರ್ಗಶಿರ ಮಾಸಕ್ಕೆ ನಾಳೆಯಿಂದ ಪ್ರವೇಶ ಮಾಡ್ತೀವಿ. ಓಕೆ. ಮಾಸ ನಾಂ ಮಾರ್ಗಶೀರ್ಷೋಸ್ಮಿ ಅಂತ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳಿದ. ಹೀಗಾಗಿ ಈ ಮಾಸವಿಡೀ ನಾವು ಯಾರನ್ನು ಆರಾಧಿಸಬೇಕು ಅಂದರೆ ಗೀತಾ ಪಾರಾಯಣ, ಭಗವದ್ಗೀತಾ ಪಾರಾಯಣ ಮಾಡೋದು ತುಂಬ 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 ಒಳ್ಳೆಯದು. ಹೀಗಾಗಿ ಗೀತಾನುಸಂಧಾನ, ದತ್ತಾತ್ರೇಯರ ಪ್ರಾರ್ಥನೆ, ದತ್ತ ಜಯಂತಿ ಬರುತ್ತೆ ಚತುರ್ದಶಿ ಸಂದರ್ಭದಲ್ಲಿ. ಹೀಗಾಗಿ ಇವುಗಳು ತುಂಬ ಮುಖ್ಯವಾದವು. ಇವುಗಳನ್ನು ಆರಾಧನೆ ಮಾಡಿದ್ರೆ ನಮಗೆ ಬಲ, ಮನೋಬಲ, ಬುದ್ಧಿಬಲ ಎಲ್ಲ ಬಂದ್ಬಿಡುತ್ತೆ. ಓಕೆ ಶಾಸ್ತ್ರ. ಇನ್ನೊಬ್ರು ಕಾಲರ್ ಇದ್ದಾರೆ, ಹುಬ್ಬಳ್ಳಿಯಿಂದ ರಾಜೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 28/12/69 ಮೇಡಮ್. 28/12/69. ಟೈಮು? ಟೈಮು ಗೊತ್ತಿಲ್ಲ ಮೇಡಮ್. ರಾಶಿ ವೃಶ್ಚಿಕ ರಾಶಿ ಮೇಡಮ್. ವೃಶ್ಚಿಕ ರಾಶಿ. ಒಬ್ಬೊಬ್ರು ವಿಶಾಖ ನಕ್ಷತ್ರ ಹೇಳ್ತಾರೆ, ಒಬ್ಬೊಬ್ರು ಜ್ಯೇಷ್ಠ ನಕ್ಷತ್ರ ಹೇಳ್ತಾರೆ ಮೇಡಮ್. ಓಕೆ, ಸಂಖ್ಯೆ ಬೇಕಾ ಶಾಸ್ತ್ರಿಗಳೇ? 1ರಿಂದ 108 ಒಳಗಡೆ ಒಂದು ಸಂಖ್ಯೆ ಹೇಳಿ. ನಮಸ್ಕಾರ ರಾಜೇಶ್ ಅವರೇ. ನಮಸ್ಕಾರ ಗುರುಜಿ. 28/12/69. ಹ್ಞೂ ರೀ ಗುರುಜಿ. ನೋಡಿ, ಈ ಒಂದು ಡೇಟ್ ಆಫ್ ಬರ್ತ್ಗೆ ವಿಶಾಖ ನಕ್ಷತ್ರವೂ ಬರಲ್ಲ, ಅನುರಾಧ ನಕ್ಷತ್ರವೂ ಬರಲ್ಲ, ಜ್ಯೇಷ್ಠ ನಕ್ಷತ್ರ ಮೊದಲೇ ಬರಲ್ಲ. ಇದು ಮಖ ನಕ್ಷತ್ರ ತೋರಿಸ್ತಾ ಇದೆ. ಹೀಗಾಗಿ ನೀವು 28ನೇ ತಾರೀಕು ಹುಟ್ಟಿದರೆ ಇದು ನೀವು ಬದಲಾಯಿಸ್ಕೋಬೇಕಾಗತ್ತೆ. ಯಾಕೆಂದರೆ ಆ ದಿನಾಂಕಕ್ಕೆ ಮಖ ನಕ್ಷತ್ರ ಬರ್ತದೆ. ಹೀಗಾಗಿ ಮಖ ನಕ್ಷತ್ರ ಬಂದರೆ ಸಿಂಹರಾಶಿ ಆಗುತ್ತೆ. ಹೀಗಾಗಿ ರಾಶಿಯಲ್ಲೇ ವ್ಯತ್ಯಾಸ ಆಗಿಬಿಡುತ್ತೆ. ಪಾಪ ಇಷ್ಟು ದಿವಸ ನೀವು ಒಂದು ರಾಶಿನ ಹಚ್ಕೊಂಡಿರ್ತೀರ. ಈಗ ನಾನು ಇದ್ದಕ್ಕಿದ್ದ ಹಾಗೆ ಬೇರೆ ರಾಶಿ ಅಂದರೆ ಮನಸ್ಸನ್ನು ಶಿಫ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಅಂತೂ ಈ ದಿನಾಂಕಕ್ಕೆ ನೀವು ಸಿಂಹರಾಶಿ ಅಂತಲೇ ನೋಡಬೇಕು. ಸಿಂಹರಾಶಿಗೆ ಈಗ ಬಲ ಮಿತ್ರಕ್ಷೇತ್ರಕ್ಕೆ ಹೋಗಿದ್ದಾನೆ ಸೂರ್ಯ. ಹೀಗಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಈಶ್ವರನ ಆರಾಧನೆ ಮಾಡಬೇಕು. ಇದನ್ನೆಲ್ಲ ರಾಶಿ ಇತ್ಯಾದಿ ನಕ್ಷತ್ರ ಎಲ್ಲ ಪಕ್ಕಕ್ಕಿಟ್ಟು ನೀವು ಪ್ರತಿ ದಿವಸ ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ. ನೀವು ಯಾರು, ನಿಮ್ಮ ನಕ್ಷತ್ರ ಏನು, ನಿಮ್ಮ ಹುಟ್ಟು, ಇವುಗಳೆಲ್ಲ ಸಾರ ಆ ಪರಶಿವನಿಗೆ ಗೊತ್ತೇ ಇರುತ್ತೆ. ಹೀಗಾಗಿ ಅವನ ಸನ್ನಿಧಾನದಲ್ಲಿ ನಿಮ್ಮ ಹೆಸರಿನಲ್ಲಿ ಈ ಅರ್ಚನೆ, ಬಿಲ್ವಾರ್ಚನೆ ಮಾಡಿಸಿ. ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಪರಶಿವನಿಂದ ಸರ್ವ ಕಷ್ಟಗಳು ನಿವಾರಣೆ. ಒಳ್ಳೆಯದಾಗಲಿ. ಇನ್ನು ಹಾಸನದಿಂದ ಕುಸುಮ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಕುಸುಮ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 25/4/97. 25/4/97. ಟೈಮು?
ಟೈಮು ಮಧ್ಯಾಹ್ನ 3:15. 3:15 ಮಧ್ಯಾಹ್ನ. ಏನ್ ಕೇಳ್ಬೇಕಿತ್ತಮ್ಮ? ಅದೇ ನನ್ನ ಮಗ ನಿರಂಜನ್ ಅಂತ. ಅವನ್ದು ಈ ವರ್ಷ ಹೇಗಿದೆ, ಅವನ್ಗೊಂದು ವ್ಯವಹಾರ ಮಾಡ್ಕೊಡ್ತಾ ಇದೀವಿ. ಹಂಗಾಗಿ ಅದು ವೆಹಿಕಲ್ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಕುಸುಮ ಅವರೇ. ನಮಸ್ತೆ ಸರ್. ನಮಸ್ಕಾರ. ಈಗ ಇವರಿಗೆ ಕೇತು ದಶೆಯಲ್ಲಿ ರಾಹುವಿನ ಭುಕ್ತಿ ನಡೀತಾ ಇದೆ ನೋಡಿ. ಏಪ್ರಿಲ್ ನಂತರದಲ್ಲಿ ಗುರುವಿನ ಕಾಲ ಪ್ರಾರಂಭ ಆಗುತ್ತೆ. ಟೈಮ್ ಸ್ವಲ್ಪ ಇವರಿಗೆ ಅನಾನುಕೂಲವಾಗೇ ಇದೆ. ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಲಾರೆ. ಬಟ್ ಟೈಮ್ ಬರ್ತದೆ ಯಾವಾಗ ಅಂದರೆ 28 ನಂತರದಲ್ಲಿ, 2028 ಕಳಿಬೇಕು. ಅಲ್ಲಿವರೆಗೂ ಸ್ವಲ್ಪ ಇವರಿಗೆ ವೀಕ್ ಇದೆ. ಯಾವುದೂ ಕೈ ಹತ್ತಲ್ಲ, ಯಾವುದೂ ಅನುಕೂಲಗಳಾಗೋದಿಲ್ಲ. ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಸಮಯ ಆಗಿದೆ. 28 ನಂತರದಲ್ಲಿ ಖಂಡಿತ ಅನುಕೂಲ ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ಅಲ್ಲಿವರೆಗೂ ಇವರು ಈಗ ಸದ್ಯದ ಕಾಲದಲ್ಲಿ ಏನು ಆರಾಧನೆ ಮಾಡಬಹುದಪ್ಪ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಆ ಕ್ಷೇತ್ರಕ್ಕೆ ಸ್ವಲ್ಪ ಎಳನೀರು ಅದರಿಂದ ಅಭಿಷೇಕ ಮಾಡಿಸ್ಲಿಕ್ಕೆ ಹೇಳಿ. ಮುಂದಿನ ಏಪ್ರಿಲ್ವರೆಗೆ ಪ್ರತಿ ಮಂಗಳವಾರ ಇದನ್ನು ಮಾಡಿಸೋದ್ರಿಂದ ತುಂಬ ಅವರಿಗೆ ಒಂದು ದಾರಿ ಸಿಗುತ್ತೆ, ಸ್ಪಷ್ಟತೆ ಸಿಗುತ್ತೆ. ನೀವೇನೋ ಪಾಪ ವ್ಯವಹಾರಕ್ಕೆ ಅವ್ರನ್ನ ತೊಡಗಿಸೋಣ ಅಂತಿದ್ದೀರಲ್ಲ, ಅದಕ್ಕೆ ಅನುಕೂಲ ಆಗುತ್ತೆ. ನಾಗಪ್ಪನ ಪ್ರಾರ್ಥನೆ, ದರ್ಶನ ಇವುಗಳು ತುಂಬ ಒಳ್ಳೆಯದು. ಎಳನೀರನ್ನ ಅಭಿಷೇಕ ಮಾಡಿಸ್ಲಿ, ಅನುಕೂಲ ಆಗಿಬಿಡುತ್ತೆ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ನಿಮ್ಮ ರಾಶಿಗಳ ಇಡೀ ವಾರದ ಫಲಾಫಲ ಹೇಗಿದೆ ಅಂತ ತಿಳ್ಕೊಳ್ಳೋ ಸಮಯ. ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳ ಗಮನಿಸ್ತಾ ಹೋಗೋಣ. ರಾಶಿಗಳ ಬಗ್ಗೆ ತಿಳಿಯುವ ಮುನ್ನ ಚಂದ್ರನ ಸಂಚಾರವನ್ನು ಒಂದ್ಸಲ ಗಮನಿಸೋಣ. ಚಂದ್ರನಿಗೆ ಇನ್ನೇನು ಪಕ್ಷದ ಬಲ ಬಂದುಬಿಡುತ್ತೆ. ಈ ದಿವಸ ಅಮಾವಾಸ್ಯೆ, ಮುಂದೆ ಹೋಗ್ತಾ ಒಂದು ಚಿಗುರ್ತಾ ಹೋಗ್ತಾನೆ. ಈ ಒಂದು ಚಂದ್ರನ ಬಲವನ್ನಿಟ್ಟುಕೊಂಡು ಉಳಿದ ಕುಜನ ವಕ್ರಸ್ಥಿತಿ ಅಂತ ಹೇಳಿದೆ ಮುಂದಿನ ಶುಕ್ರವಾರದಿಂದ. ಇದೆಲ್ಲ ಗಮನಿಸ್ಕೊಂಡು ನೋಡ್ತಾ ಹೋಗೋಣ. ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ಶುಕ್ರನ ಸಂಚಾರ ಬೇರೆ ಇದೆ ನಾಳೆಯಿಂದ. ಹೀಗಾಗಿ ವಾರದ ಆದಿಯಲ್ಲಿ ಅತಿಯಾದ ವ್ಯಯ ಸೂಚಿಸ್ತಾ ಇದೆ, ಕಾಲಿನ ಭಾಗದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಇವುಗಳನ್ನು ಬಿಟ್ಟರೆ ಉಳಿದ ಹಾಗೆ ಶುಕ್ರನ ಸಂಚಾರ ನಾಳೆಯಿಂದ ನಿಮಗೆ ಕೆಲಸದ ಸ್ಥಳದಲ್ಲಿ ಒಂದು ಬಲ ಸಿಗುತ್ತೆ. ನಿಮಗೆ ಒಂದು ವಿಶೇಷವಾದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಧನಲಾಭ ಬರ್ತಕ್ಕಂಥದ್ದು, ಹೊಸ ಪ್ಯಾರಲಲ್ ಇನ್ಕಮ್ ಶುರುವಾಗ್ತಕ್ಕಂಥದ್ದು. ಇಷ್ಟು ದಿವಸ ಕೆಲಸ ಮಾಡದೆ ಹೊರಗೂ ಕೆಲಸದ ಜೊತೆಗೆ ಇನ್ನೊಂದು ಏನೋ ಕೆಲಸ ಪಾಪ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಆ ದುಡ್ಡು ಬಂದಿರಲ್ಲ, ಕೆಲಸ ಮಾಡ್ತಾ ಇರ್ತಾರೆ. ಆ ಥರದ ದುಡ್ಡು ಬರಲಿಕ್ಕೆ ಶುರುವಾಗುತ್ತೆ. ಯಾವುದೋ ಕೆಲಸ ಮಾಡಿದ್ದು ಅಥವಾ ಹಿಂದೇನೋ ಕೆಲಸ, ಈ ಥರದ್ದು ಅನುಕೂಲಗಳಾಗ್ತಾ ಹೋಗುತ್ತೆ. ವಾರದ ಆದಿಯಲ್ಲಿ ಶುಕ್ರನಿಂದಾಗ ನಿಮಗೆ ಒಂದು ಬಂಪರ್ ಲಾಟ್ರಿ ಅಂತೀವಲ್ಲ, ಆ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ವಾರದ ಅಂತ್ಯದ ವೇಳೆಗೆ ಗಮನಿಸ್ಕೊಂಡ್ರೆ ಪ್ರಧಾನವಾದ ನೋಡೋಣ. ವಾರದ ಅಂತ್ಯದ ವೇಳೆಗೆ ಸ್ವಲ್ಪ ನಿಮಗೆ ಈ ಚಂದ್ರನ ಕಾರಣದಿಂದಾಗಿ ಸ್ತ್ರೀಯರಿಗೆ ಹೆಚ್ಚಿನ ಲಾಭ, ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲಗಳು ಇವುಗಳೆಲ್ಲ ಆಗ್ತಾ ಹೋಗುತ್ತೆ. ಬಂಧುಗಳ ಸಹಕಾರ ಉಂಟಾಗ್ತಾ ಹೋಗುತ್ತೆ, ಹೆಚ್ಚಿನ ಸ್ನೇಹಿತರ ಸಹಕಾರ ಉಂಟಾಗ್ತಾ ಹೋಗುತ್ತೆ. ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ಆದರೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು, ತಾತ ಮೊಮ್ಮಕ್ಕಳು ಮನೆಗಳಲ್ಲಿರ್ತಕ್ಕಂಥ ಏನು ಅವಿಭಕ್ತ ಕುಟುಂಬ ಅಂತೀವಲ್ಲ, ಜಾಯಿಂಟ್ ಫ್ಯಾಮಿಲಿ ಅಂಥ ಕಡೆ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಮನೆಯಲ್ಲಿ ಒಂದು ಶುಭ ಕಾರ್ಯ, ಒಂದು ಒಳ್ಳೆಯ ಮಂಗಳ ಕಾರ್ಯ ಇವು ಕೂಡ ಅನುಕೂಲದ ಆ ಒಂದು ಭಾಗಿಯಾಗ್ತಕ್ಕಂಥದ್ದು, ಆ ಥರದ್ದೆಲ್ಲ ಒಂದು ಲಕ್ಷಣ ಇದೆ. ಆರೋಗ್ಯದ ನಿಮಿತ್ತವಾಗಿ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿ ಇದೆ. ಕಣ್ಣಿನ ಬಾಧೆ ಮತ್ತು ತಲೆ ಭಾಗದಲ್ಲಿ ಊರ್ಧ್ವಾಂಗ ರೋಗ ಅಂತ ಶಾಸ್ತ್ರ ಹೇಳುತ್ತೆ. ದೇಹದ ಎದೆ ಭಾಗಕ್ಕಿನ ಮೇಲೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಗುಗಳಾಗೋ ಸಾಧ್ಯತೆ ಇರುತ್ತೆ. ಅದರ ನಿವಾರಣೆಗೆ ನಾಗಕವಚ ಮೇಷರಾಶಿಯವರು ವಾರದ ಆದಿಯಲ್ಲಿ ಮಾಡಬಹುದಾದ, ಅಂದರೆ ವಾರವಿಡೀ ಆಚರಣೆ ಮಾಡಬೇಕಾದ ಪ್ರಾರ್ಥನೆ ಅಂದರೆ ನಾಗಕವಚವನ್ನು ಹೇಳ್ಕೊಳ್ಳಿ. ಅದು ತುಂಬ ತುಂಬ ಅನುಕೂಲ ಉಂಟಾಗುತ್ತೆ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದಾದಿ ಔಷಧ ವ್ಯಾಪಾರಗಳಿಗೆ ವಿಶೇಷವಾದ ಲಾಭ ಇದೆ. ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ. ಶುಭ ಚಿಂತನೆ, ಸಜ್ಜನರ ಭೇಟಿ, ಒಳ್ಳೆಯ ಉತ್ತಮರ ಸಹಕಾರ, ಸಂಘ ಏರ್ಪಾಡಾಗ್ತಕ್ಕಂಥದ್ದು. ಒಳ್ಳೆಯವರು ಸಿಗೋದು ಬಹಳ ಕಷ್ಟ. ಅಂಥವರ ಒಂದು ಗುರುತು ಸಿಗುತ್ತೆ. ಇಂಥವರಿಂದ ನಮ್ಮ ಬದುಕಿನ ಬದಲಾಗಬಹುದಪ್ಪ ಅಂತ. ಆ ರೀತಿಯ ಒಂದು ಲಕ್ಷಣ ಅದು ಎಲ್ಲ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ವಾರದ ಅಂತ್ಯ ಭಾಗದಲ್ಲಿ ಅಂದರೆ ಗುರುವಾರದ ನಂತರದಲ್ಲಿ ನಿಮಗೆ ಕೆಲಸದಲ್ಲಿ ಸ್ವಲ್ಪ ತೊಡಕುಗಳು, ಸ್ವಲ್ಪ ಶ್ರಮ, ಸ್ವಲ್ಪ ಮಾನಸಿಕವಾಗಿ ಹಿಂಸೆ, ವಸ್ತು ನಷ್ಟತೆ ಇದೆಲ್ಲ ಇದೆ. ಸ್ತ್ರೀಯರಿಗೆ ಮಾತ್ರ ಸ್ವಲ್ಪ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ದೈವ ಸಹಾಯದಿಂದ ಅಥವಾ ಇನ್ಯಾರೋ ಒಂದು ದೈವ ಮಾನುಷ ರೂಪೇಣ ಅಂತ ಯಾರೊಬ್ಬರು ಸಹಾಯಕ್ಕೆ ಬಂದುಬಿಡ್ತಾರೆ. ಆ ರೀತಿಯಲ್ಲಿ ನಿಮಗೆ ಸ್ವಲ್ಪ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ವಸ್ತು ನಷ್ಟತೆ, ಖಿನ್ನತೆ, ದುಃಖ, ಯಾವುದೋ ಒಂದು ಸಂದಿಗ್ಧ ವಾತಾವರಣಕ್ಕೆ ಸಿಕ್ಕಾಕೊಂಡ್ಬಿಡ್ತಕ್ಕಂಥದ್ದು, ಎದುರಿಸೋಕ್ಕಾಗಲ್ಲ, ಬಿಡಲಿಕ್ಕಾಗಲ್ಲ. ಬಿಸಿ ತುಪ್ಪ ಅಂತೀವಲ್ಲ, ನುಂಗೋಕ್ಕೂ ಆಗಲ್ಲ, ಬಾಯಲ್ಲಿಟ್ಕೊಳ್ಳೋಕ್ಕೂ ಆಗಲ್ಲ. ಆ ರೀತಿಯ ಒಂದು ಸಂದರ್ಭ ಎದುರಿಸ್ತೀರ ವಾರದ ಅಂತ್ಯದ ವೇಳೆಗೆ. ಶುಕ್ರವಾರ ಶನಿವಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ವೃಷಭ ರಾಶಿಯವರು. ಇದಕ್ಕೆ
ಹೆಚ್ಚಿನ ಪಾಲು ಚೆನ್ನಾಗೇ ಇದೆ. ಹೀಗಾಗಿ ಆತಂಕ ಬೇಡ. ಇಷ್ಟ ದೇವತಾರಾಧನೆ ಜೊತೆಗೆ ನೀವು ಒಂದು ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಪುಷ್ಪಾರ್ಚನೆ ಮಾಡಿಸಿ. ಅದು ಶುಕ್ರವಾರ ಶನಿವಾರ ಆ ದಿವಸ ಬೇಕು ಅದರ ದೈವಾನುಗ್ರಹ. ಹಾಗಾಗಿ ದೇವತಾ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನಕ್ಕೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ನೋಡಿ ಕೃತ್ರಿಮದ ಬೆಳವಣಿಗೆಗಳಾಗುತ್ತೆ. ಏನೋ ಒಂದು ನಿಮಗೆ ಗೊತ್ತಿಲ್ಲದೆ ಮಸಲತ್ತುಗಳು ಈ ಥರದ್ದೇನೋ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಅದರ ಕಡೆ ಗಮನ ತಗೋಬೇಕು. ಇನ್ನು ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ಶುಕ್ರ ನಾಳೆ ನಿಮಗೆ ವ್ಯಯಸ್ಥಾನಕ್ಕೆ ಹೋಗ್ತಾನೆ, ಹೀಗಾಗಿ ಹೆಚ್ಚಿನ ವ್ಯಯ ಅಷ್ಟಮಕ್ಕೆ ಹೋಗ್ತಾನೆ. ಹೀಗಾಗಿ ಆ ನಷ್ಟ, ಸ್ತ್ರೀಯರಿಗೆ ಹೆಚ್ಚಿನ ನಷ್ಟ, ದುಃಖ, ಶೋಕ ಈ ಥರದ್ದೆಲ್ಲ ಇದೆ. ಪಂಚಮಾಧಿಪತಿ ಆತ, ಹೀಗಾಗಿ ಬುದ್ಧಿಯೂ ಭ್ರಮಣೆ ಆಗಿಬಿಡುತ್ತೆ. ಅಂದರೆ ಬುದ್ಧಿ ವ್ಯತ್ಯಾಸ ಮಾಡ್ಕೊಳ್ತೀರಾ. ಡಿಸಿಷನ್ಸ್ ತೊಗೊಳ್ಳುವಾಗ ಬಹಳ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಮನಸ್ತಾಪ, ಮುಖಭಂಗ ಇಂಥದ್ದೆಲ್ಲ ಇದೆ. ವಾರದ ಅಂತ್ಯಭಾಗದಲ್ಲಿ ನಿಮಗೆ ಚಂದ್ರ ಶುಕ್ರರು ಮಾಂದಿ ಸಪ್ತಮದಲ್ಲಿರೋದ್ರಿಂದಾಗಿ ನಿಮಗೆ ದಾಂಪತ್ಯದಲ್ಲಿ ಮನಸ್ತಾಪಗಳು ಉಂಟಾಗಬಹುದು, ವ್ಯಾಪಾರದಲ್ಲಿ ತೊಂದರೆಗಳಾಗಬಹುದು, ಹಣಕಾಸಿಗೆ ನಷ್ಟತೆ ಬರಬಹುದು. ಈ ಥರದ ಒಂದು ಲಕ್ಷಣ ಇದೆ. ಕೊನೆಗೆ ಶನಿವಾರದ ವೇಳೆಗೆ ಸ್ವಲ್ಪ ಒಳ್ಳೆಯ ಫಲ ಕಾಣ್ತೀರಾ. ಚಂದ್ರನ ಸಂಚಾರ ಸ್ವಲ್ಪ ಹಿರಿಯರಿಂದ, ಸೀನಿಯರ್ಸ್ ಅಂತೀವಲ್ಲ ಅಂಥವರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಈ ಸಂಕಟ ಏನು, ತೊಡಕು, ಮುಖಭಂಗ, ಮಾನಭಂಗ ಇತ್ಯಾದಿ ಏನೂ ಆಗಿತ್ತಲ್ಲ, ಸಂದಿಗ್ಧ ವಾತಾವರಣ, ಅದರಿಂದ ಹೊರಗೆ ಬರ್ತೀರ. ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಮುಂದೆಲ್ಲ ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಮಹಾಲಕ್ಷ್ಮಿ ಪುಷ್ಪಾರ್ಚನೆ ಜೊತೆಗೆ ಇವೆರಡು ತುಂಬ ಸಹಾಯ ಆಗುತ್ತೆ, ಅನುಕೂಲ ಆಗುತ್ತೆ. ದುಃಖದಿಂದ ಹೊರಗೆ ಬರ್ತೀರ. ಇದು ಮಿಥುನ ರಾಶಿಯವರಿಗೆ ಬೇಕಾಗಿರ್ತಕ್ಕಂಥ. ಎಸ್ ಶಾಸ್ತ್ರಿಗಳೇ, ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.